ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಪ್ರೆಸೆಂಟ್ ಎಂ.ಕಾಮ್ ಸೆಕೆಂಡ್ ಸೆಮ್ನ ಓದ್ತಾ ಇದ್ದೀರಾ, ಅದ್ರ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಬರುತ್ತೆ ಆ್ಯಂಡ್ ಅದ್ರದ್ದು ಸಿಲೆಬಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. 2024-25ಗೆ ನಮ್ದು ಎಂ.ಕಾಮ್ ಸಿಲೆಬಸ್ ಚೇಂಜ್ ಆಗುತ್ತೆ. ಅದೇ ಪ್ರೆಸೆಂಟ್ ಇವಾಗ ಯಾರೆಲ್ಲ ಅಂದ್ರೆ 2026ಗೆ ಯಾರು ಓದ್ತಾ ಇದ್ದೀರಾ ಅದೇ ಸಿಲೆಬಸ್ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಫಸ್ಟ್ ಸಬ್ಜೆಕ್ಟ್ ಬಿಸ್ನೆಸ್ ರೀಸ್ಟ್ರಕ್ಚರಿಂಗ್. ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಅಂದ್ರೆ ಇಲ್ಲಿ ಇವಾಗ ಬಿಸ್ನೆಸ್ ರೀಸ್ಟ್ರಕ್ಚರಿಂಗ್ ಅಂತ ಏನ್ ಕರಿತಾ ಇದೀವಿ, ಅದ್ರದ್ದು ಮೀನಿಂಗ್ ಏನು, ಆಬ್ಜೆಕ್ಟಿವ್ಸ್ ಏನು, ಆಮೇಲೆ ಯಾಕದು ಒಂದು ಬಿಸ್ನೆಸ್ ರೀಸ್ಟ್ರಕ್ಚರ್ ಆಯ್ತು, ಅದ್ರದ್ದು ರೀಸನ್ಸ್ ಏನೇನು, ಆಮೇಲೆ ಕೆಲವೊಂದಿಷ್ಟು ಮೋಟಿವ್ಸ್ ಅಂಡ್ ಫಾರ್ಮ್ಸ್ ಗಳೆಲ್ಲ ಬರುತ್ತೆ, ಅದ್ರದ್ದೇನು ಅಡ್ವಾಂಟೇಜಸ್ ಏನು. ಇವಾಗ ನಾವು ಒಂದು ಕಂಪ್ನಿ, ಓಕೆ, ಪ್ರೆಸೆಂಟ್ ಕಂಪ್ನಿಯನ್ನ ನಾವು ರೀಬಿಲ್ಡ್ ಮಾಡಿದೀವಿ, ರೀಸ್ಟ್ರಕ್ಚರ್ ಆಗಿ ಮಾಡಿದೀವಿ. ಸೊ ಆ ರೀತಿ ಮಾಡಿದ್ರಿಂದ ನಮ್ಗೆ ಏನ್ ಅಡ್ವಾಂಟೇಜಸ್ ಆಯ್ತು ಇದನ್ನೆಲ್ಲ ನಾವು ನೋಡಬಹುದು. ಅಂಡ್ ನೆಕ್ಸ್ಟ್ ಯೂನಿಟ್ 2 ದಲ್ಲಿ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್. ಸೊ ಇಲ್ಲೂ ಸಹ ಮೀನಿಂಗ್, ಟೈಪ್ಸ್, ಮೋಟಿವ್ಸ್ ಫಾರ್ ಕಾರ್ಪೊರೇಟ್ ಮರ್ಜರ್ಸ್ ಅಂಡ್ ಕೆಲವೊಂದಿಷ್ಟು ಸ್ಟ್ರಾಟಜೀಸ್ ಬರುತ್ತೆ, ಅದು ಸೋರ್ಸ್ ವ್ಯಾಲ್ಯೂ ಆಫ್ ಕ್ರಿಯೇಷನ್ ಇನ್ ಮರ್ಜರ್ಸ್, ಸೈನರ್ಜಿ. ಸೊ ಇದೆಲ್ಲ ಬರುತ್ತೆ, ಇದನ್ನ ಸಹ ಈ ಒಂದು ಯೂನಿಟ್ ನಲ್ಲಿ ನೋಡಬಹುದು. ಅಂಡ್ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳ ಸಹ ಇದರಲ್ಲಿ ನಾವು ನೋಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ 3 ವ್ಯಾಲ್ಯೂಯೇಷನ್, ಎಕ್ಸ್ಚೇಂಜ್ ರೇಟ್ ಅಂಡ್ ಮರ್ಜರ್ ಫೇಲ್ಯೂರ್ಸ್. ಇಲ್ಲಿ ಕೆಲವೊಂದಿಷ್ಟು ಲೀಗಲ್ ಪ್ರೊಸೆಸ್ ಗಳಿರುತ್ತೆ. ಒಂದು ಮರ್ಜರ್ಸ್ ನಾವು ಮಾಡ್ಬೇಕಾದ್ರೆ ಇನ್ ಇಂಡಿಯಾದಲ್ಲಿ ಯಾವ್ಯಾವ್ದು ಪ್ರೊಸೆಸ್ ಇದೆ, ಲೀಗಲ್ ಪ್ರೊಸೆಸ್, ಅದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಅಂಡ್ ಮರ್ಜರ್ ಟ್ರೆಂಡ್ಸ್ ಇನ್ ಇಂಡಿಯಾ ಅದನ್ನ ಸಹ ಸ್ಟಡಿ ಮಾಡ್ತೀವಿ. ಮತ್ತೆ ಟಾರ್ಗೆಟ್ ಫೋನ್ ಬಗ್ಗೆ ಆಗಿರ್ಬಹುದು ಅಂಡ್ EPS ವರ್ಸಸ್ MPS ಇದ್ರ ಮೇಲೆ ಸಹ ಥಿಯರಿಯನ್ನ ನೋಡ್ತೀವಿ ಅಂಡ್ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡಬಹುದು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅನಾಲಿಸಿಸ್. ಇದ್ರ ಮೇಲೆ ಕಂಪಲ್ಸರಿ ಆಗಿ ಅಂದ್ರೆ ಇಲ್ಲಿವರೆಗೂ ಅಂದ್ರೆ 2025 ವರ್ಗೂ ನಾವು ಏನ್ ಮಾಡಿದ್ವಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಈ ಒಂದು ಬೇಸಿಸ್ ಮೇಲೆ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅನಾಲಿಸಿಸ್ ಬೇಸಿಸ್ ಮೇಲೆ 15 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಮೇ ಬಿ ಈ ವರ್ಷ ಸಹ ಇದು ಬರುವಂತಹ ಚಾನ್ಸಸ್ ಇದೆ. ಸೊ ಹೀಗಾಗಿ ಇದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಅಂಡ್ ಈ ಸೆಕೆಂಡ್ ಯೂನಿಟ್ ಅಂಡ್ ಥರ್ಡ್ ಯೂನಿಟ್ ಅಲ್ಲಿ ಪ್ರಾಬ್ಲಮ್ಸ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಯೂನಿಟ್ 4 ಕಾರ್ಪೊರೇಟ್ ಕಂಟ್ರೋಲ್. ಇಲ್ಲಿ ಸಹ ಕಾರ್ಪೊರೇಟ್ ಕಂಟ್ರೋಲ್ ಮೀನಿಂಗ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಟೇಕ್ ಓವರ್ಸ್ ಅನ್ನೋದು ಬರುತ್ತೆ, ಅದ್ರದ್ದು ಮೀನಿಂಗ್ಸ್ ಏನು, ಅಂಡ್ ಮೇನ್ ಓಪನ್ ಆಫರ್ ವರ್ಸಸ್ ಟೆಂಡರ್ ಆಫರ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಅಂಡ್ ಸೆಬಿ ಬಗ್ಗೆ ಕೆಲವೊಂದಿಷ್ಟು ಗೈಡ್ ಲೈನ್ಸ್, ಟೇಕ್ ಓವರ್ ದ ಕೋಡ್ ಇದೆಲ್ಲ ಬರುತ್ತೆ, ಇದನ್ನ ಸಹ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ 5 ಇಂಡಸ್ಟ್ರಿಯಲ್ ಸಿಕ್ನೆಸ್. ಸೊ ಇಲ್ಲಿ ಸಹ ಥಿಯರಿಯನ್ನ ನಾವು ನೋಡಬಹುದು, ಅಂದ್ರೆ ಸಿಕ್ನೆಸ್ ಒಂದು ಕಂಪನಿ ಯಾಕೆ ಡೌನ್ ಫಾಲ್ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂಡ್ ಇದ್ರಲ್ಲೂ ಸಹ ಪ್ರಾಬ್ಲಮ್ಸ್ ಬರುತ್ತೆ, ತುಂಬಾ ಈಸಿ ಆಗಿರುವಂತಹ ಪ್ರಾಬ್ಲಮ್ಸ್, ಇದನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಅಂಡ್ ಥಿಯರಿ ಸಹ ನೀವು ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ನಾವು ಇದನ್ನ ಅನಲೈಸಿಸ್ ಮಾಡ್ತೀವಿ, ಯಾವ ರೀತಿ ಸ್ಟಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಇಲ್ಲಿ ಸಹ ಯೂನಿಟ್ 5 ಅಂದ್ರೆ ಟೋಟಲ್ 5 ಯೂನಿಟ್ಸ್ ಇದಾವೆ. ಸೊ ಫಸ್ಟ್ ಒನ್ ಇಂಟ್ರೊಡಕ್ಷನ್, ಇದರಲ್ಲಿ ನಾವು ಮೀನಿಂಗ್, ಡೆಫಿನೇಷನ್, ಆಬ್ಜೆಕ್ಟಿವ್ಸ್, ಸ್ಕೋಪ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅಂದ್ರೆ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸಸ್ ಬಗ್ಗೆ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಅಂಡ್ ಎವಲ್ಯೂಷನ್ ಆಫ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನೋಡ್ತೀವಿ. ಅಂಡ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ವರ್ಸಸ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರೆಡಿಷನಲ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಡಿಫರೆನ್ಸಸ್ ಅನ್ನ ನಾವಿಲ್ಲಿ ಅನಲೈಸಿಸ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದಿಷ್ಟು ಫ್ರೇಮ್ ವರ್ಕ್, ಟೈಪ್ಸ್ ಇದೆಲ್ಲ ಬರುತ್ತೆ, ಅದನ್ನು ಸಹ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ 2 HR ಅಕ್ವಿಸಿಷನ್ ಅಂಡ್ ರಿಟೆನ್ಷನ್. ಸೊ ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್, ಡೆಫಿನೇಷನ್, ಆಬ್ಜೆಕ್ಟಿವ್ಸ್ ಇದನ್ನ ಸಹ ಸ್ಟಡಿ ಮಾಡ್ತೀವಿ. ಆಸ್ ವೆಲ್ ಆಸ್ ಜಸ್ಟ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತಲ್ಲ, ಅಂಡ್ ರಿಕ್ರೂಟ್ಮೆಂಟ್ ಆ ಬಗ್ಗೆ ಆಗಿರ್ಬೋದು, ಸೆಲೆಕ್ಷನ್ ಬಗ್ಗೆ ಆಗಿರ್ಬೋದು, ಅದ್ರದ್ದು ಸೋರ್ಸಸ್ ಏನು, ಪ್ರೊಸೆಸ್ ಏನು, ಟ್ರಾನ್ಸ್ಫರ್ ಅಂಡ್ ಪ್ರಮೋಷನ್ ಬಗ್ಗೆ ಇದೆಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3 ಸ್ಟ್ರಾಟಜಿಕ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಇಲ್ಲಿ ಮೀನಿಂಗ್, ಆಬ್ಜೆಕ್ಟಿವ್ಸ್, ಪರ್ಪಸಸ್ ಅಂಡ್ 360 ಪರ್ಫಾರ್ಮೆನ್ಸ್ ಅಪ್ರೈಸಲ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮೇ ಬಿ ಇದು ನೀವು ಡಿಗ್ರಿಯಲ್ಲಿ ಕಲ್ತಿರ್ತೀರಿ, ಅದ್ರದ್ದು ನೆಕ್ಸ್ಟ್ ವರ್ಷನ್ ಅನ್ನ ನೀವು ಈ ಒಂದು ಸೆಕೆಂಡ್ ಸೆಮ್ ಅಲ್ಲಿ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಯೂನಿಟ್ 4 ರಿವಾರ್ಡ್ ಅಂಡ್ ಕಾಂಪನ್ಸೇಷನ್ ಸ್ಟ್ರಾಟಜಿ. ಇಲ್ಲಿ ಸಹ ಮೀನಿಂಗ್, ನೀಡ್, ಕ್ಯಾರೆಕ್ಟರಿಸ್ಟಿಕ್ಸ್, ಬೇಸಿಕ್ಸ್ ಅಂಡ್ ಕಂಟೆಂಟ್ ಅಂಡ್ SHRM ಅಂಡ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀರಿ. ಅಂದ್ರೆ ಕಾಂಪನ್ಸೇಷನ್ ಅಂಡ್ ರಿವಾರ್ಡ್ ಬಗ್ಗೆ
ಮೇನು. ಓಕೆ, ನೆಕ್ಸ್ಟ್ ಯೂನಿಟ್ 5 ಗ್ಲೋಬಲ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಇಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಗ್ಲೋಬಲ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಡೊಮೆಸ್ಟಿಕ್, ಗ್ಲೋಬಲ್ ಬಗ್ಗೆ ಅಂಡ್ ಡೊಮೆಸ್ಟಿಕ್ SHRM ಬಗ್ಗೆ ಅವ್ರ HRM ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ, ಅಂದ್ರೆ ಡಿಫ್ರೆನ್ಸಸ್ ಏನೇನು ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ HR ಇಶ್ಯೂಸ್ ಗಳು ಏನೇನಿದೆ ಅಂದ್ರೆ ಗ್ಲೋಬಲ್ ಲೆವೆಲ್ ಒಳಗೆ ಏನೇನು ಇಶ್ಯೂಸ್ ಗಳನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್. ಇಲ್ಲಿ ಫಸ್ಟ್ ಯೂನಿಟ್ ಇಂಟ್ರಡಕ್ಷನ್ ಆಗಿರುತ್ತೆ. ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಅದರದ್ದು ಡೆಫಿನೇಷನ್ ಏನು, ಆಬ್ಜೆಕ್ಟಿವ್ಸ್ ಏನು, ಅಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಮತ್ತೆ ಪ್ರೊಡಕ್ಷನ್ ಬಗ್ಗೆ, ಪ್ರೊಡಕ್ಷನ್ ಸಿಸ್ಟಮ್ ಅಂಡ್ ಕ್ಲಾಸಿಫಿಕೇಶನ್ ಬಗ್ಗೆ, ಸ್ಕೋಪ್, ಪ್ರೊಡಕ್ಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾಡರ್ನ್ ಪ್ರೊಡಕ್ಷನ್, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರುತ್ತೆ ರೋಲ್ ಆಫ್ ಟೆಕ್ನಾಲಜಿ ಅಂಡ್ AI ಇನ್ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್. ನಮ್ಗೆ ಗೊತ್ತಿರೋ ಹಾಗೆ AI ಎಲ್ಲಾ ಕಡೆನೂ ವರ್ಕ್ ಆಗ್ತಾ ಇದೆ. ಸೊ ಅದೇ ರೀತಿ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿ ಇದು ತನ್ನ ವರ್ಕ್ ಅನ್ನ ಮಾಡುತ್ತೆ, AI ಅನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ತೀವಿ ಅಂಡ್ ಟೆಕ್ನಾಲಜಿ ಯಾವ ರೀತಿ ಯುಟಿಲೈಸ್ ಮಾಡ್ತೀವಿ ಅನ್ನೋದನ್ನ ಕಲಿತೀವಿ. ನೆಕ್ಸ್ಟ್ ಯೂನಿಟ್ 2 ಪ್ಲಾಂಟ್ ಲೊಕೇಶನ್ ಅಂಡ್ ಲೇಔಟ್. ಸೊ ಇದ್ರದ್ದು ಮೀನಿಂಗ್ ಸೆಲೆಕ್ಷನ್ ಅಂದ್ರೆ ಒಂದು ಲೊಕೇಶನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ, ಯಾವ ರೀತಿ ಅವಶ್ಯಕತೆ ಇದೆ, ಅಂಡ್ ಫ್ರೀಡಮ್ ಆಫ್ ಲೊಕೇಶನ್, ಎರರ್ಸ್ ಇನ್ ಸೆಲೆಕ್ಷನ್ ಆಫ್ ಲೊಕೇಶನ್, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3 ಪರ್ಚೇಸ್ ಮ್ಯಾನೇಜ್ಮೆಂಟ್, meaning, definition, objectives, functions of purchasing and parameters of purchasing, inventory management ಬಗ್ಗೆ ಸಹ ಇಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ವಿ. ಅಂಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಮೇನ್ ಟಾಪಿಕ್ ಆಗಿರೋದ್ರಿಂದ ಇಲ್ಲಿ ಅದ್ರದ್ದು ಮೀನಿಂಗ್ ಅಗೇನ್ ಮೀನಿಂಗ್ ಅನ್ನ ನೋಡ್ತೀವಿ. ಇನ್ವೆಂಟರಿ, ಮೀನಿಂಗ್ ಆಫ್ ಇನ್ವೆಂಟರಿ, ರೀಸನ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ಇನ್ವೆಂಟರಿ ಕಂಟ್ರೋಲ್ ಅನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 4 ಡಿಸೈನ್ ಆಫ್ ವರ್ಕ್ ಸಿಸ್ಟಮ್. ಸೊ ವರ್ಕ್ ಸಿಸ್ಟಮ್ ಬಗ್ಗೆ ವರ್ಕ್ ಸ್ಟಡಿ ಅಂದ್ರೆ ಏನು, ಅಥವಾ ಡೆಫಿನೇಷನ್, ಆಬ್ಜೆಕ್ಟಿವ್ಸ್, ಬೆನಿಫಿಟ್ ಅಂಡ್ ಪ್ರೊಸೆಸ್, ವರ್ಕ್ ಮೆಜರ್ಮೆಂಟ್ ಅನ್ನು ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಬಗ್ಗೆ ಮೀನಿಂಗ್, ಡೆಫಿನೇಷನ್, ಬೆನಿಫಿಟ್, ಟೆಕ್ನಿಕ್ಸ್. ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಂಡ್ ಎಂಪ್ಲಾಯೀಸ್ ಬಗ್ಗೆ ನಾವಿಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ವಿ. ನೆಕ್ಸ್ಟ್ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ ಬರುತ್ತೆ, ಅದನ್ನ ಸಹ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಫೋಕಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಯೂನಿಟ್ 5 ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಇನ್ಸ್ಪೆಕ್ಷನ್ ಅಂದ್ರೆ ಏನು, ಇನ್ಸ್ಪೆಕ್ಷನ್ ಮೀನಿಂಗ್, ಅದರದ್ದು ಒಂದು ಸ್ಕೋಪ್ ಏನು, ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಏನು, ಫಂಡಮೆಂಟಲ್ ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಇನ್ನೋವೇಷನ್ ಇನ್ ಅಕೌಂಟಿಂಗ್. ಇನ್ನೋವೇಷನ್ ಇನ್ ಅಕೌಂಟಿಂಗ್ ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಹೌದು. ಸೊ ಇಲ್ಲಿ ಯೂನಿಟ್ 1 ಇನ್ಫ್ಲೇಷನ್ ಅಕೌಂಟಿಂಗ್ ಇದೆ. ಸ್ಟಾರ್ಟಿಂಗ್ ನಮಗೆ ಬರೋದೇ ಇಲ್ಲಿ ಲಿಮಿಟೇಷನ್ ಆಫ್ ಹಿಸ್ಟೋರಿಕಲ್ ಕಾಸ್ಟ್ ಅಕೌಂಟಿಂಗ್, ಅದರದ್ದು ಮೀನಿಂಗ್, ಆಬ್ಜೆಕ್ಟಿವ್ಸ್ ಅಂಡ್ ಮೆಥಡ್ಸ್. ಇಲ್ಲಿ ಮೇನ್ ಆಗಿ ನಮಗೆ ಬರೋದಂದ್ರೆ CPP ಅಂಡ್ CCA ಮೆಥಡ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಯೂನಿಟ್ 2 ಹ್ಯೂಮನ್ ರಿಸೋರ್ಸಸ್ ಅಕೌಂಟಿಂಗ್, HRA ನೀಡ್ ಏನು, ಡೆವಲಪ್ಮೆಂಟ್ ಏನು, ಆಬ್ಜೆಕ್ಟಿವ್ಸ್. ಇದರಲ್ಲಿ ಕೆಲವೊಂದಿಷ್ಟು ಫಿಕ್ಸ್ಡ್ ಆಗಿರುವಂತಹ ಆಬ್ಜೆಕ್ಟಿವ್ಸ್ ಬರುತ್ತೆ ಅಂಡ್ ಮೆಥಡ್ಸ್ ಗಳು ಬರುತ್ತೆ, ಅದನ್ನೆಲ್ಲ ನಾವಿಲ್ಲಿ ಸಾಲ್ವ್ ಮಾಡ್ಬೇಕು. ಇದರಲ್ಲಿ ಸಹ ಪ್ರಾಬ್ಲಮ್ಸ್ ಅನ್ನ ನಾವು ನೋಡಬಹುದು. HRA ಬೇಸಿಸ್ ಮೇಲೆ 15 ಮಾರ್ಕ್ಸ್ ಬರುವಂತಹ ಕ್ವಶನ್ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 3 ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್. ಸೋಷಿಯಲ್ ಅಕೌಂಟಿಂಗ್ ಒಂದು ಫಾರ್ಮೆಟ್ ಗೊತ್ತಿದ್ರೆ ಸಾಕು, ನಾವು ಈಸಿಯಾಗಿ ಇಲ್ಲಿ 15 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಸಮ್ ಟೈಮ್ಸ್ ಅವರು ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಬೇಸಿಸ್ ಮೇಲೂ ಕೇಳ್ತಾರೆ ಅಂಡ್ ಥಿಯರಿನೂ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸೋಷಿಯಲ್ ಅಕೌಂಟಿಂಗ್ ಕಾಸ್ಟ್, ಬೆನಿಫಿಟ್, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಕಾನ್ಸೆಪ್ಟ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು. ಸೊ social accounting measures and approaches and concept of social cost benefit analysis. Next main problem ಅಂತಂದ್ರೆ ಇಲ್ಲಿ preparation of social income statement and balance sheet. social accounting ಬಗ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್ ಅನ್ನು ನಾವಿಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಯೂನಿಟ್ 4 ಫಾರೆನ್ಸಿಕ್ ಅಕೌಂಟಿಂಗ್. ಫಾರೆನ್ಸಿಕ್ ಅಕೌಂಟಿಂಗ್ ಅಂತಂದ್ರೆ ಇಲ್ಲಿ ಒಂದು ಫ್ರಾಡ್ ಆಗ್ತಾ ಇದೆ. ಸೊ ಫ್ರಾಡ್ ಅನ್ನ ಹೆಂಗ್ ನಾವು ಡಿಟೆಕ್ಟ್ ಮಾಡ್ತೀವಿ, ಅದನ್ನ ಹೆಂಗ್ ಪ್ರಿವೆಂಟ್ ಅಂದ್ರೆ ಅದ ಹೆಂಗ್ ಕಂಟ್ರೋಲ್ ಮಾಡ್ತೀವಿ, ಮೀನಿಂಗ್, ಡೆಫಿನೇಷನ್, ರಿಕ್ವೈರ್ಮೆಂಟ್ಸ್. ಅಂಡ್ ಒಂದು ಫಾರೆನ್ಸಿಕ್ ಅಕೌಂಟೆಂಟ್ ಆಗ್ಬೇಕು ಅಂದ್ರೆ ಅವನ್ನೆಲ್ಲ ಯಾವ್ಯಾವ ಕ್ವಾಲಿಫಿಕೇಶನ್ ಇರಬೇಕು, ಅಂಡ್ ರೋಲ್ ಅಂಡ್ ಫಂಕ್ಷನಲ್ ಏರಿಯಾಸ್ ಆಫ್ ಫಾರೆನ್ಸಿಕ್ ಅಕೌಂಟಿಂಗ್ ಅಂಡ್ ಸ್ಕಿಲ್ಸ್, ಫ್ರಾಡ್ ಸ್ಕೀಮ್ಸ್. ಇದರಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಗಳು ಬರುತ್ತೆ, ಸ್ಕಿಮ್ಮಿಂಗ್, ಲ್ಯಾಪಿಂಗ್, ಗೋಸ್ಟ್ ಎಂಪ್ಲಾಯಿ, ಸೊ ಎಂಪ್ಲಾಯ್ಸ್ಮೆಂಟ್, ಇದೆಲ್ಲ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಸ್ಟಡಿಯನ್ನ ಮಾಡಬೇಕು. ನೆಕ್ಸ್ಟ್ ಯೂನಿಟ್ 5
ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಇದ್ರದ್ದು ಮೀನಿಂಗ್, ಫೀಚರ್ಸ್, ಸಿಗ್ನಿಫಿಕೆನ್ಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್, ಸ್ಪ್ರೆಡ್ ಶೀಟ್ ಆಫ್ ಅ ಸಾಫ್ಟ್ವೇರ್, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಓಪನ್ ಎಲೆಕ್ಟಿವ್ ಕೋರ್ಸ್. ಸೊ ಇಲ್ಲಿ ಮೇನ್ 2 ಸಬ್ಜೆಕ್ಟ್ ಇದೆ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅಂಡ್ ಬೇಸಿಕ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಇದು ನಿಮ್ದು ಕಾಲೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇ ಬಿ ಇನ್ನೂ ಇದರಲ್ಲಿ ಅಡಿಷನ್ ಅಂದ್ರೆ ಇನ್ನೂ ಇದರಲ್ಲಿ ಆಡ್ ಮಾಡುವಂತಹ ಚಾನ್ಸಸ್ ಇದೆ. ಸೊ ಇದು ನಿಮ್ಗೆ ಪ್ಯೂರ್ಲಿ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಗ್ರೂಪ್ ಎ ಇಂದ ಗ್ರೂಪ್ ಇ ವರೆಗೂ ನೀವು ನೋಡ್ತಾ ಇದ್ದೀರಾ. ನೀವು ಅಂದ್ರೆ ಲಾಸ್ಟ್ ಸೆಮ್ ಅಂದ್ರೆ ಫಸ್ಟ್ ಸೆಮ್ ಅಲ್ಲಿ ಯಾವ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಓಕೆ, ಗ್ರೂಪ್ ಡಿ ಫೈನಾನ್ಸ್ ಇದೆ. ಸೊ ನೀವು ಲಾಸ್ಟ್ ಒಂದು ಸೆಮ್ ನಲ್ಲಿ ಫೈನಾನ್ಸ್ ಅನ್ನ ಚೂಸ್ ಮಾಡಿದ್ರೆ ಅವಾಗ ಸ್ಟಾಕ್ ಮಾರ್ಕೆಟ್ ಅನ್ನ ಸ್ಟಡಿ ಮಾಡಿರ್ತಾರೆ. ಸೊ ಇವಾಗ ಅದೇ ಕಂಟಿನ್ಯೂ ಆಗಿ ಬಿಹೇವಿಯರಲ್ ಫೈನಾನ್ಸ್ ಅನ್ನೋ ಸಬ್ಜೆಕ್ಟ್ ಬರುತ್ತೆ. ಇಲ್ಲ ನೀವು ಗ್ರೂಪ್ ಎ ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಇವಾಗ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಗ್ರೂಪ್ ಬಿ ಬಿಸ್ನೆಸ್ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಗ್ರೂಪ್ ಸಿ ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್. ಗ್ರೂಪ್ ಡಿ ಬಿಹೇವಿಯರಲ್ ಫೈನಾನ್ಸ್. ಗ್ರೂಪ್ ಇ ಬೇಸಿಕ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್. ಸೊ ನೀವು ಲಾಸ್ಟ್ ಸೆಮ್ ಯಾವ್ದನ್ನ ಚೂಸ್ ಮಾಡ್ತೀರಾ ಅದೇ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅವ್ರ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಅಂಡ್ ಇದ್ರ ಮೇಲೆ ಏನಾದ್ರೂ ಕ್ಲಾಸಸ್ ಅನ್ನ ಮಾಡಬೇಕು ಅಂದ್ರೆ ಇವಾಗ ಬಿಸ್ನೆಸ್ ರೀಸ್ಟ್ರಕ್ಚರಿಂಗ್ ಆಗಿರ್ಬೋದು, ಇನ್ನೋವೇಷನ್ ಇನ್ ಅಕೌಂಟಿಂಗ್ ಆಗಿರ್ಬೋದು, ಇದರಲ್ಲಿ ಪ್ರಾಬ್ಲಮೆಟಿಕ್ ಅಂದ್ರೆ ಪ್ರಾಬ್ಲಮ್ಸ್ ಗಳು ಬರೋದ್ರಿಂದ ನಿಮ್ಗೆ ಇದ್ರ ಮೇಲೆ ಕ್ಲಾಸಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಅನ್ನ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.